ಕಲಾ ಮಹಾವಿದ್ಯಾಲಯ ಬಾಗಲಕೋಟ್ ಸಂಗೀತ ವಿಭಾಗದ ಮುಖ್ಯಸ್ಥನಾದ ನಾನು ಡಾಕ್ಟರ್ ಕೆ.ವಿ. ಮಠ್ ಅಂತ ಸುಮಾರು 20-25 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆದರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಸುಮಾರು 13 ವಿಷಯಗಳಿದಾವೆ. ಆ 13 ವಿಷಯಗಳಲ್ಲಿ ಈ ಜರ್ನಲಿಸಂ ವಿಭಾಗವು ಕೂಡ ಬಂತು. ಇದು ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡೂ ರೀತಿಯಲ್ಲಿ ಇಲ್ಲಿ ಅಧ್ಯಯನ ಮಾಡಿಸಲಾಗ್ತದೆ. ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ನಡೆದಿದೆ ವಿಭಾಗ. ಅನೇಕ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಮತ್ತು ಟಿವಿಗಳಲ್ಲಿ ಹೀಗೆ ಅವರವರು ಪತ್ರಿಕೋದ್ಯಮ ವಿಭಾಗದ ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಸಂತಸದ ವಿಷಯ. ಅನೇಕ ನ್ಯೂಸ್ ರೈಟರು ನ್ಯೂಸ್ ಕೂಡ ಹೇಳ್ತಾರೆ, ನಾವು ಯಾವಾಗಲೂ ಕೇಳ್ತಿರ್ತೀವಿ. ಅಲ್ಲದೆ ಈಗ ಸುಮಾರು 1 ವರ್ಷದಿಂದ ಕಲಾವಾಣಿ ಅಂತ ಹೇಳ್ಕೊಂಡು ಪತ್ರಿಕೆ, ಮಾಸ್ ಪತ್ರಿಕೆ ಬರ್ತಾ ಇದೆ. ಅಲ್ಲಿ ಪ್ರತಿ ತಿಂಗಳ ಒಬ್ಬ ಶ್ರೇಷ್ಠ ಸಾಧಕರ ಕುರಿತು ಅಲ್ಲಿ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಸೇರಿಕೊಂಡು ಇಂಟರ್ವ್ಯೂ ಮಾಡಿ ಅವರ ಕುರಿತು ಒಳ್ಳೆ ಲೇಖನವನ್ನು ಮಾಡಿ, ಸಾಧಕರ ಕುರಿತು ಲೇಖನವನ್ನು ಮಾಡಿ ಆ ಕಲಾವಾಣಿ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ತಾ ಇದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಲಿ. ಒಬ್ಬ ಕಾಂಪಿಟೇಟಿವ್ ಇಂಥ ಯುಗದಲ್ಲಿ ಹೇಗೆ ನಾವು ಕಾಂಪಿಟೇಟಿವ್ ಅಲ್ಲಿ ಸಕ್ಸಸ್ ಆಗಬೇಕು, ಒಬ್ಬ ಸಾಧಕ ಹೇಗೆ ಇರ್ತಾನೆ ಅಂತ ತಿಳ್ಕೊಳ್ಳುವಂಥದ್ದು ಅವನು ಅದನ್ನು ಎಲ್ಲಾ ವಿದ್ಯಾರ್ಥಿಗಳು, ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಕೂಡ ಆ ಕಲಾವಾಣಿ ಪತ್ರಿಕೆಯ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಸುಮಾರು ಈಗ 1 ವರ್ಷ ಪರ್ಯಂತವಾಗಿ ಆ ಪತ್ರಿಕೆ ತುಂಬಾ ಚೆನ್ನಾಗಿ ನಡೆದುಕೊಂಡು ಬರ್ತಾ ಇದೆ. ಹೊರಗಿನವರು ಕೂಡ ಹೇಳ್ತಾರೆ, ಇಲ್ಲ ನಿಮ್ಮಲ್ಲಿ ಕಲಾವಾಣಿ ಪತ್ರಿಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಸೇರಿಕೊಂಡು ಏನ್ ಮಾಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಅಭಿಪ್ರಾಯ ಎಲ್ಲರದು ಆಗಿದೆ. ಅಲ್ಲಿ ಆ ವಿಭಾಗದ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಅಷ್ಟೇ ಆಕ್ಟಿವೇಟ್ ಮಾಡಿ ಅವರು ಅಭ್ಯಾಸ ಅಧ್ಯಯನದೊಂದಿಗೆ ಈ ಹೊಸತನವನ್ನು ಕಲಿಸುವಂತಹದ್ದು ಆ ವಿಭಾಗದಲ್ಲಿ. ಹೇಗೆ ಬರಿಬೇಕು, ನ್ಯೂಸ್ ರೈಟಿಂಗ್ ಹೇಗೆ ಮಾಡಬೇಕು, ಹೇಗೆ ಇಂಟರ್ವ್ಯೂ ಮಾಡಬೇಕು, ಯಾವ ರೀತಿ ಬರವಣಿಗೆ ಇರಬೇಕು ಅನ್ನುವಂಥದ್ದು ಈ ಎಲ್ಲವೂ ಕೂಡ ಆ ವಿಭಾಗದ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಗೆ ಕಲಿಸಿಕೊಂಡು ಬರುವಂಥದ್ದು. ಆ ವಿದ್ಯಾರ್ಥಿಗಳು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ ಅಂದರೆ ತುಂಬ ಒಳ್ಳೆ ಇಲ್ಲಿ ನಮ್ಮಲ್ಲಿ ರಿಟೈರ್ಮೆಂಟ್ ಆಗಿರುವಂಥ ಅನೇಕ ಅಧ್ಯಾಪಕರು ಮತ್ತು ನಮ್ಮ ಮಹಾವಿದ್ಯಾಲಯಗಳಿಗೆ ಬೇರೆ ಬೇರೆ ಫಂಕ್ಷನ್ಗಳಿಗೆ ಬಂದಿರುವಂಥ ಸಾಧಕರ ಕುರಿತು ಇಂಟರ್ವ್ಯೂ ಮಾಡೋದಾಗಲಿ, ಅವ್ರ ಕುರಿತು ಬರೆಯೋದಾಗಲಿ, ಆ ಫೋಟೋಗ್ರಫಿ ಮಾಡೋದಾಗಲಿ, ಇವೆಲ್ಲವುಗಳು ಕೂಡ ಆ ಪತ್ರಿಕೆಯಲ್ಲಿ ತುಂಬ ಚೆನ್ನಾಗಿ ಶುದ್ಧವಾಗಿ ಮೂಡಿ ಬಂದಿದೆ. ಆ ಪತ್ರಿಕೆ ನಾವು ಯಾವಾಗಲೂ ಕೂಡ ಓದ್ತಿರ್ತೀವಿ. ಈ ರೀತಿಯಾಗಿ ಆ ಕಲಾವಾಣಿ ಪತ್ರಿಕೆ ಬಂದಿದೆ. ಹೀಗೆ ಉತ್ತರೋತ್ತರವಾಗಿ ಬೆಳೀಲಿ, ವಿಭಾಗವು ಬೆಳೀಲಿ, ಆ ಪತ್ರಿಕೆಯೂ ಬೆಳೀಲಿ, ಇನ್ನೂ ಪೇಜ್ ಅದರೊಳಗೆ ಇನ್ನೂ ಜಾಸ್ತಿ ಮಾಡ್ರಿ, ಇನ್ನೂ ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳ್ಕೊಂಡು ಅನ್ನುವಂಥ ಸದಾಶಯದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ತಮ್ಮ ಜೀವನಕ್ಕೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ